ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಂತ ವಿಡಿಯೋ ತಪ್ಪದೆ ನಿಮಿಷಗಳು ನಮ್ಮ ಚಾನಲ್ ನೀವು ಸೈನ್ಸ್, ಮ್ಯಾಥ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಗ್ರಾಮರ್, ಹಿಂದಿ ಈ ರೀತಿ ಅನೇಕ ಸಬ್ಜೆಕ್ಟ್ಸ್ ಗಳನ್ನ ಸ್ಟಡಿ ಮಾಡಬಹುದು. ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ. ಮುಖ್ಯವಾಗಿ 9th ಸ್ಟ್ಯಾಂಡರ್ಡ್ಗೆ ನೀವು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಜೊತೆಗೆ ಇಂಗ್ಲಿಷ್ ಗ್ರಾಮರ್ನು ಸಹ ನೀವು ಸ್ಟಡಿ ಮಾಡಬಹುದು. ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ. ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದಂತೆ ಆ ಲೆಸನ್ಗೆ ರಿಲೇಟೆಡ್ ಇರುವಂತಹ ವಿಡಿಯೋಗಳೆಲ್ಲ ಒಂದೇ ಕಡೆ ಸಿಗ್ತವೆ. ಬನ್ನಿ ಸ್ನೇಹಿತರಿಗೆ, 9th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಇದರ 4th ಎಪಿಸೋಡ್. ಇವತ್ತಿನ ಎಪಿಸೋಡ್ ನಲ್ಲಿ ಒಂದಿಷ್ಟು ಸೆಲ್ ಆರ್ಗನಲ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಂತೀವಿ. ಜೊತೆಗೆ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಇವುಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸಿಯೇಷನ್ ಅನ್ನು ಸ್ಟಡಿ ಮಾಡ್ತೀವಿ. ಇದರ ನಂತರ ಕೊನೆಯದಾಗಿ ಸೆಲ್ ಡಿವಿಷನ್ ಅಂದ್ರೆ ಏನು, ಅದರಲ್ಲಿರುವಂತಹ ಟೈಪ್ಸ್ ಏನೇನು ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಹೆಚ್ಚು ಸಮಯವನ್ನು ವೇಸ್ಟ್ ಮಾಡದಂತೆ ನೇರವಾಗಿ ಇವತ್ತಿನ ಫಸ್ಟ್ ಸೆಲ್ ಆರ್ಗನಲ್ ಮೈಟೋಕಾಂಡ್ರಿಯಾ. ಸ್ನೇಹಿತರೆ, ಈ ಮೈಟೋಕಾಂಡ್ರಿಯಾನ ಶುರು ಮಾಡೋದಕ್ಕಿಂತ ಮೊದಲು ಈ ಎಲ್ಲಾ ಸೆಲ್ ಆರ್ಗನಲ್ಗಳ ಬಗ್ಗೆ ಯಾವ ರೀತಿ ಸ್ಟಡಿ ಮಾಡ್ಬೇಕಂದ್ರೆ, ಮೊದಲು ಅದರ ಡೆಫಿನೇಷನ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಅದರ ಸ್ಪೆಷಾಲಿಟಿ ಏನಾದರೂ ಇತ್ತಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ನಂತರ ಅದರ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡಬೇಕು. ನಂತರ ಅದರ ಫಂಕ್ಷನ್ ಅನ್ನು ಸ್ಟಡಿ ಮಾಡಬೇಕು. ಜೊತೆಗೆ ಅದಕ್ಕೆ ಏನಾದರೂ ಸ್ಪೆಷಲ್ ನೇಮ್ ಏನಾದರೂ ಇತ್ತು ಅಂದ್ರೆ, ಅಥವಾ ನಿಕ್ ನೇಮ್ ಟೈಪ್ ಏನಾದರೂ ಇತ್ತು ಅಂದ್ರೆ ಅದನ್ನು ಸಹ ನಾವು ಸ್ಟಡಿ ಮಾಡಬೇಕು. ಆ ರೀತಿ ನಾವು ಸ್ಟಡಿ ಮಾಡಿದ್ರೆ ನಮಗೆ ಯಾವುದೇ ರೀತಿ ಮಾರ್ಕ್ಸ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನು ಕೊಟ್ಟಿದ್ರೆ ಅದಕ್ಕಿಂತ ಒಂದಿಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಗಳನ್ನ ತಗೊಂಡು ಬಂದಿದ್ದೀನಿ. ನಿಮಗೆ ಅಪ್ಲೈ ಮಾಡಿ ಕ್ವಶನ್ ಕೇಳಿದ್ರು ಸಹ ಆನ್ಸರ್ ಮಾಡೋದಕ್ಕೆ ಸುಲಭ ಆಗಲಿ. ಜೊತೆಗೆ ಹೆಚ್ಚು ಪಾಯಿಂಟ್ಸ್ ಗಳನ್ನು ತಗೊಂಡು ಬಂದಿದ್ದೀನಿ. ಅವೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ಮೈಟೋಕಾಂಡ್ರಿಯಾ ಬಗ್ಗೆ ಶುರು ಮಾಡೋಣ. ನೋಡ್ರಿ, ಮೈಟೋಕಾಂಡ್ರಿಯಾನ ಏನಂತ ಅಂತಾರೆ? ಪವರ್ ಹೌಸ್ ಆಫ್ ದ ಸೆಲ್. ಪವರ್ ಹೌಸ್ ಅಂತ ಯಾಕಂದ್ರೆ, ಬಿಕಾಸ್ ಇಟ್ ಜನರೇಟ್ಸ್ ಪವರ್ ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ ATP ಮಾಲಿಕ್ಯೂಲ್ಸ್. ATP ಅಂದ್ರೆ ಏನು? ಅಡೆನೋಸೈನ್ ಟ್ರೈಫಾಸ್ಫೇಟ್ ಅಂದ್ರೆ ಫಾಸ್ಫೇಟ್ ನ 3 ಮಾಲಿಕ್ಯೂಲ್ಸ್ ಇರುವಂತಹ ಸಬ್ಸ್ಟೆನ್ಸ್. ಅರ್ಥದ ಸ್ನೇಹಿತರೆ, ಅಥವಾ ಒಂದು ಕೆಮಿಕಲ್ ಅಂದ್ಕೊಂಡ್ರೆ. ಅದೇ ನಮ್ಮ ದೇಹದಲ್ಲಿ ಏನೇ ಶಕ್ತಿಯನ್ನು ನಾವು ಬಳಸಬೇಕಂದ್ರೂ ಸಹ ಈ ATP ಮಾಲಿಕ್ಯೂಲ್ ರೀತಿ ಇದ್ರೆ ಮಾತ್ರ ಅದು ನಮ್ಮ ದೇಹದಲ್ಲಿ ಯೂಸ್ ಆಗುತ್ತೆ. ಈಗ ನೀವು ಇಂಡಿಯಾದಲ್ಲಿದ್ದಾಗ ಅಮೆರಿಕನ್ ಡಾಲರ್ನ ತಗೊಂಡು ಅಂಗಡಿಗೆ ಕೊಟ್ಟರೆ ಅದರಿಂದ ನೀವು ಬಿಸ್ನೆಸ್ ಅಥವಾ ಟ್ರಾನ್ಸಾಕ್ಷನ್ ಅನ್ನ ಮಾಡೋದು ಬಹಳ ಕಷ್ಟ. ಅದೇ ಇಂಡಿಯನ್ ರುಪೀಸ್ ಅನ್ನ ಬಳಸಿದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು. ಅದೇ ಅಮೆರಿಕಕ್ಕೆ ಹೋದಾಗ ಇಂಡಿಯನ್ ರುಪಿ ಅಲ್ಲಿ ನಡೆಯಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಅಲ್ಲಿಯ ಕರೆನ್ಸಿನೇ ಬೇರೆ. ಅದೇ ರೀತಿ ನೀವು ಒಂದು ಕಾರನ್ನ ಡ್ರೈವ್ ಮಾಡಬೇಕು ಅಂದ್ರೆ, ಅದು ಡೀಸೆಲ್ ಕಾರ್ ಆಗಿತ್ತು ಅಂದ್ರೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅಲ್ಲಿ ಡೀಸೆಲ್ ಇದ್ರೆ ಆ ಪವರ್ ಯುಟಿಲೈಸೇಷನ್ ಆಗುತ್ತೆ. ನೀವು ಬೈಕ್ಗಳಿಗೆ ನೀವು ಬೇರೆ ಹಾಕಿದ್ರಾಗಲ್ಲ, ನೀವಲ್ಲಿ ಪೆಟ್ರೋಲ್ ಹಾಕ್ಬೇಕು. ಹಂಗೆ ನಮ್ಮ ದೇಹಕ್ಕೆ ಯಾವ ಫಾರ್ಮ್ ನಲ್ಲಿ ಇರಬೇಕು, ಯಾವ ರೀತಿ ಇರ್ಬೇಕಂದ್ರೆ ಅದು ATP ಮಾಲಿಕ್ಯೂಲ್ ರೀತಿ ಇದ್ರೆ ಮಾತ್ರ ಅದು ನಮ್ಮ ದೇಹದಲ್ಲಿ ಉಪಯೋಗಕ್ಕೆ ಬರುತ್ತೆ. ಅರ್ಥದ ಸ್ನೇಹಿತರೆ, ಎನರ್ಜಿ, ಆ ರೀತಿ ಇರುವಂತಹ ಎನರ್ಜಿ ಕರೆನ್ಸಿ ಆಫ್ ಸೆಲ್, ದಟ್ ಈಸ್ ATP. ಅದನ್ನ ಪ್ರೊಡಕ್ಷನ್ ಮಾಡುವಂತ ಕೆಲಸವನ್ನು ಮಾಡುವಂತಹ ಒಂದು ಸೆಲ್ ಆರ್ಗನಲ್. ದ ಸೆಲ್ ಆರ್ಗನಲ್ ವಿಚ್ ಡಸ್ ದ ಪ್ರೊಡಕ್ಷನ್ ಆಫ್ ATP ಮಾಲಿಕ್ಯೂಲ್ಸ್, ದಟ್ ಈಸ್ ನೋನ್ ಆಸ್ ಮೈಟೋಕಾಂಡ್ರಿಯಾ. ಈ ರೀತಿನಾದ್ರೂ ಹೇಳ್ಬೋದು ಇದ್ರ ಮೀನಿಂಗ್ ಅನ್ನ. ಅಥವಾ ಇನ್ನೊಂದು ರೀತಿ ಹೆಂಗ್ ಹೇಳ್ಬೇಕು, ನಾವು ಫಾರ್ಮಲ್ ಆಗಿ ಹೇಳ್ತಾ ಬಂದಿದ್ದೀವಲ್ಲ ಆ ರೀತಿ ಅಂದ್ರೆ, ನೋಡಿ, ದೀಸ್ ಆರ್ ಡಬಲ್ ಲೇಯರ್ಡ್ ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ಸ್ ದಟ್ ಪ್ರೊಡ್ಯೂಸ್ ATP. ನೋಡ್ರಿ, ದೀಸ್ ಆರ್ ಡಬಲ್ ಲೇಯರ್ ಅಂದ್ರೆ 2 ಲೇಯರ್, ಒಂದು ಎಕ್ಸ್ಟರ್ನಲ್ ಲೇಯರ್, ಇನ್ನೊಂದು ಇಂಟರ್ನಲ್ ಲೇಯರ್. ನೋಡ್ರಿ, ಎಕ್ಸ್ಟರ್ನಲ್ ಲೇಯರ್ ಅದು ಒಳಗಡೆ ಬರೋದಕ್ಕೆ ಮತ್ತು ಹೊರಗಡೆ ಏನು ಹೋಗ್ಬೇಕು ಅದು ಹೋಗೋದಕ್ಕೆ ದಾರಿ ಇಟ್ಕೊಂಡಿರ್ಬೇಕು. ಇಟ್ ಮಸ್ಟ್ ಹ್ಯಾವ್ ಸಮ್ ಪೋರ್ಸ್, ಸಮ್ ಹೋಲ್ ಲೈಕ್ ಸ್ಟ್ರಕ್ಚರ್ಸ್. ಸೊ ದ ಎಕ್ಸ್ಟರ್ನಲ್ ಲೇಯರ್ ಆಫ್ ಮೈಟೋಕಾಂಡ್ರಿಯಾ ಇಟ್ ಈಸ್ ಪೋರಸ್ ಅಂದ್ರೆ ಅದ್ರ ಮೇಲೆ ಹೋಲ್ ಇರುತ್ತೆ. ಯಾಕೆ ಹೋಲ್ ಇರ್ತೈತಿ? ಒಳಗಡೆ ಬರೋದಕ್ಕೆ ಹೊರಗಡೆ ಹೋಗೋದಕ್ಕೆ ದಾರಿ ಇರಬೇಕಲ್ಲ, ಅದಕ್ಕೋಸ್ಕರ. ಅರ್ಥದ ಸ್ನೇಹಿತರೆ, ಇಟ್ ಹ್ಯಾಸ್ 2 ಲೇಯರ್ಸ್. ಇಲ್ಲಿ ನೋಡಬಹುದು ಈ ಮೈಟೋಕಾಂಡ್ರಿಯಾ ಇದರಲ್ಲಿ 2 ಲೇಯರ್ ಇದಾವೆ. ಒಂದೇ ಲೇಯರ್ ಔಟರ್ ಲೇಯರ್, ಇಟ್ ಇಸ್ ಹ್ಯಾವಿಂಗ್ pores, and then second layer, inner layer, it is deeply folded. ಈ ರೀತಿ ಆಗಿರೋದು ನೋಡಬಹುದು. ಈ ರೀತಿ ಯಾಕೆ ಫೋಲ್ಡ್ ಆಗಿದೆ ಅಂತ ಹೇಳ್ತೀನಿ. ಮೊದಲು ಇಷ್ಟು ಅರ್ಥ ಮಾಡ್ಕೊಂಡ್ರೆ 2 ಲೇಯರ್ ಇಂದ ಆಗಿದೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಇಟ್ ಈಸ್ 2 ಲೇಯರ್ಡ್ ಮೈಕ್ರೋಸ್ಕೋಪಿಕ್. ಕಣ್ಣಿಂದ ಕಾಣಲ್ಲ, ಮೈಕ್ರೋಸ್ಕೋಪ್ ಇಂದ ಇದು ಕಾಣುತ್ತೆ. ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್, ಇಟ್ ಇಸ್ ದೇರ್ ಇನ್ ದ ಸೈಟೋಪ್ಲಾಸಮ್. ಸೊ ಓನ್ಲಿ ಇಟ್ ಇಸ್ ಕಾಲ್ಡ್ ಎಸ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್. ಓಕೆ, ದಟ್ ಪ್ರೊಡ್ಯೂಸಸ್ ATP. ಅರ್ಥ ಸ್ನೇಹಿತರೆ, ದೀಸ್ ಪ್ರೊಡ್ಯೂಸ್ ATP ಮಾಲಿಕ್ಯೂಲ್ ಬಗ್ಗೆ ಹೇಳಿದ್ರೆ, ಇದನ್ನು ಪ್ರೊಡ್ಯೂಸ್ ಮಾಡುವಂತಹ ಸೈಟೋಪ್ಲಾಸಮ್ ಅಲ್ಲಿ ಇರುವಂತಹ ಮೈಕ್ರೋಸ್ಕೋಪಿಕ್ 2 ಲೇಯರ್ಡ್ ಸ್ಟ್ರಕ್ಚರ್ ಆರ್ ಆರ್ಗನಲ್ ದಟ್ ಇಸ್ ಕಾಲ್ಡ್ ಆಸ್ ಮೈಟೋಕಾಂಡ್ರಿಯಾ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಪವರ್ ಹೌಸ್ ಆಫ್ ದ ಸೆಲ್. ಅರ್ಥಾತ್ ಸ್ನೇಹಿತರೆ, ಈ ಮೈಟೋಕಾಂಡ್ರಿಯಾ ಗ್ರೀಕ್ ಲ್ಯಾಂಗ್ವೇಜ್ ಇಂದ ಡಿರೈವ್ ಆಗಿರುವಂತಹದ್ದು. ಮೈಟೋ ಅಂದ್ರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಮತ್ತು ಕಾಂಡ್ರಿಯಾ ಅಥವಾ ಕಾಂಡ್ರಿಯನ್ ಅಂತಂದ್ರೆ ಗ್ರಾನ್ಯೂಲ್ಸ್ ಅಂತ, ಅಥವಾ ಗ್ರಾನ್ಯೂಲ್ ಲೈಕ್ ಸ್ಟ್ರಕ್ಚರ್ಸ್ ಅಂತ. ಓಕೆ, ನೆಕ್ಸ್ಟ್, ದೀಸ್ ಆರ್ ನಾಟ್ ಫೌಂಡ್ ಇನ್ ಮೆಮೇಲಿಯನ್ RBC. ಮತ್ತೆ RCB ಅಲ್ಲ, ಮುಂದಿನ ಸಲ ಕಪ್ ನಮ್ದೆ ಅನ್ಕೊಂತ ಹೋಗೋಣ ನಾವ್ರೆ. ಓಕೆ, ಇದು ರೆಡ್ ಬ್ಲಡ್ ಸೆಲ್, ಮೆಮಲ್ಸ್ ಗಳಲ್ಲಿರುವಂತಹ ರೆಡ್ ಬ್ಲಡ್ ಸೆಲ್ಗಳಲ್ಲಿ ಇದು ಇರಲ್ಲ. ಅರ್ಥದ ಸ್ನೇಹಿತರೆ. ನಂತರ
ಪ್ರೊಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಇರಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಮೆಮಲ್ಸ್ಗಳಲ್ಲಿರುವಂತಹ ರೆಡ್ ಬ್ಲಡ್ ಸೆಲ್ಗಳಲ್ಲಿ ಮತ್ತು ಪ್ರೊಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಮೈಟೊಕಾಂಡ್ರಿಯಾ ಇರಲ್ಲ. ಅದನ್ನ ಬಿಟ್ಟು ಉಳಿದಂತ ಎಲ್ಲಾ ಸೆಲ್ಗಳಲ್ಲಿ ಇರುತ್ತೆ. ಜೊತೆಗೆ ಇದ್ರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಮೋರ್ ನಂಬರ್ ಆಫ್ ಮೈಟೊಕಾಂಡ್ರಿಯಾ ವಿಲ್ ಬಿ ದೇರ್ ಇನ್ ಅನಿಮಲ್ ಸೆಲ್ ದ್ಯಾನ್ ಇನ್ plant cell. In plant cells, less number of mitochondria are there, but in animal cell, more number of mitochondria are there. ಯಾವುದನ್ನು ದೇವರು ಯೂಸ್ಲೆಸ್ ಆಗಿ ಹೆಚ್ಚೆಚ್ಚಿಗೆ ಒಂದ್ ಕಡೆಗೆ ಬಿಡೋದು, ಒಂದ್ ಕಡೆಗೆ ತೆಗೆಯೋದು ಮಾಡಿರಲ್ಲ. ಎಲ್ಲಾದ್ರೂ ಬಹಳ ಮೈಟೊಕಾಂಡ್ರಿಯಾ ಇದಾವ ಅಂದ್ರೆ ಅದ್ರ ಯೂಸ್ ಬಹಳ ಇರುತ್ತೆ, ಅದಕ್ಕೋಸ್ಕರ ಇದಾವೆ. ಎಲ್ಲಾದ್ರೂ ಮೈಟೊಕಾಂಡ್ರಿಯಾ ಬಹಳ ಕಡಿಮೆ ಇದಾವೆ ಅಂದ್ರೆ ಅದ್ರ ಯೂಸ್ ಬಹಳ ಕಡಿಮೆ ಇದೆ, ಅದಕ್ಕೋಸ್ಕರ ಕಡಿಮೆ ಇದಾವೆ. ಹೆಂಗ್ ಹೇಳ್ತೀರ ಅಂದ್ರೆ, ನೋಡ್ರಿ, ಪ್ಲಾಂಟ್ಸ್ ಒಂದ್ ಕಡೆಗೆ ಸ್ಟೇಷನರಿ ಆಗಿರ್ತವೆ. ನೋಡ್ರಿ, ಈ ರೀತಿ ಅಪ್ಲೈಡ್ ಕ್ವಶನ್ ಬರೋ ಅಂತ ಪಾಸಿಬಿಲಿಟಿ ಇರುತ್ತೆ. ಟೆಕ್ಸ್ಟ್ ಬುಕ್ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. Why more number of mitochondria are found in animal cells than plant cells? Animal cells ನಲ್ಲಿ ಯಾಕೆ ಹೆಚ್ಚಿಗೆ ಮೈಟೊಕಾಂಡ್ರಿಯಾ ಇದಾವೆ ಅಂದ್ರೆ, animals they need more energy because they are motile. They need more energy. ಯಾಕಂದ್ರೆ ಒಂದೇ ಕಡೆಗೆ ಪ್ಲಾಂಟ್ಸ್ ರೀತಿ ನಿಂತ್ಕೊಂಡಿರಲ್ಲ, ಇವು ಮೂವ್ಮೆಂಟ್ ಆಗ್ತವೆ, ಹೆಚ್ಚಿಗೆ ಎನರ್ಜಿ ಬೇಕಾಗುತ್ತೆ. ಬಿಕಾಸ್ ಆಫ್ ದಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್ ವಿ ಕ್ಯಾನ್ ಫೈಂಡ್ ನಂಬರ್ ಆಫ್ ಮೈಟೊಕಾಂಡ್ರಿಯಾ, ಬಹಳಷ್ಟು ಮೈಟೊಕಾಂಡ್ರಿಯಾ ಕಾಣ್ತೀವಿ. ಇದ್ರೆ ಅನಿಮಲ್ ಸೆಲ್ಗಳಲ್ಲಿ ಬಹಳ ಅಂದ್ರೆ ಬಹಳ ಕಡಿಮೆ ಮೈಟೊಕಾಂಡ್ರಿಯಾ ಕಾಣ್ತೀವಿ. ಯಾಕಂದ್ರೆ ಹೆಚ್ಚಿಗೆ ಎನರ್ಜಿ ಬೇಕಾಗಿಲ್ಲ, ಹಾಗಾಗಿ ಮೈಟೊಕಾಂಡ್ರಿಯಾ ಕಡಿಮೆ ಇರ್ತವೆ. ಅನಿಮಲ್ ಸೆಲ್ಗಳಲ್ಲಿ ಹೆಚ್ಚಿಗೆ ಎನರ್ಜಿ ಬೇಕು. ಬಿಕಾಸ್ ಆಫ್ ದಟ್ ಓನ್ಲಿ ವಿ ಕ್ಯಾನ್ ಫೈಂಡ್ ಮೋರ್ ನಂಬರ್ ಆಫ್ ಮೈಟೊಕಾಂಡ್ರಿಯಾ. ಇಸ್ ಇಟ್ ಅಂಡರ್ಸ್ಟುಡ್? ಇದನ್ನ ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಇಷ್ಟು ಮಟ್ಟಿಗೆ ಕಡಿಮೆ ಮೈಟೊಕಾಂಡ್ರಿಯಾ ಇದಾವೆ, ಇಷ್ಟು. ನಂತರ ಈಗ ಅನಿಮಲ್ ಸೆಲ್ ನೋಡ್ರಿ, ಇಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಹೆಚ್ಚು ಮೈಟೊಕಾಂಡ್ರಿಯಾಗಳಿದಾವೆ. ಅರ್ಥಾತ್ ಸ್ನೇಹಿತರೆ, ಈಗ ನಾವು ನೋಡಿದ್ದೇನು ಸ್ಟ್ರಕ್ಚರ್, ಅದನ್ನು ಸಹ ನಾವು ಶುರು ಮಾಡಿದೀವಿ. ಔಟರ್ ಮೆಂಬ್ರೇನ್ ಈಸ್ ಪೋರಸ್, ಆಲ್ರೆಡಿ ಐ ಟೋಲ್ಡ್. ಯಾಕೆ ಫೋಲ್ಡ್ ಆಗಿದೆ? ಈ ಫೋಲ್ಡ್ ಇಂದ ಏನು ಫಾರ್ಮ್ ಆಗಿದೆ ಅಂದ್ರೆ, ಈ ಫೋಲ್ಡ್ ಇಂದ ಆಗಿರುವಂತಹ ಈ ಭಾಗಗಳನ್ನ ಏನಂತೀವಿ ನಾವು, ಇವನ್ನ ಕ್ರಿಸ್ಟ ಅಂತೀವಿ. ಈ ಕ್ರಿಸ್ಟ ಅಥವಾ ಈ ಫೋಲ್ಡ್ಸ್ ಇವು ಏನನ್ನ ಮಾಡ್ತಾವ ಅಂದ್ರೆ, ದೀಸ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಸರ್ಫೇಸ್ ಫಾರ್ ATP ಮಾಲಿಕ್ಯೂಲ್ಸ್ ಪ್ರೊಡಕ್ಷನ್. ATP ಮಾಲಿಕ್ಯೂಲ್ಗಳು ಹೆಚ್ಚು ಪ್ರೊಡಕ್ಷನ್ ಆಗ್ಬೇಕಂದ್ರೆ ಅಲ್ಲಿ ಹೆಚ್ಚು ಫೋಲ್ಡ್ ಇದ್ದಷ್ಟು ಏನಾಗುತ್ತೆ, ಅಕಸ್ಮಾತ್ ಹಿಂಗೆ ಒಂದೇ ಒಂದು ಪ್ಲೇಟ್ ಇತ್ತು ಅನ್ಕೊಂಡ್ರೆ, ಈ ರೀತಿ ಇತ್ತಂದ್ರೆ ಈ ಪ್ಲೇಟ್ ಮೇಲೆ ಇಲ್ಲಿಷ್ಟೇ ATP ಮಾಲಿಕ್ಯೂಲ್ ಪ್ರೊಡಕ್ಷನ್ ಆಗ್ತಿತ್ತು. ಅದೇ ಈ ರೀತಿ ಇದ್ದಾಗ ನೋಡ್ರಿ, ಇಷ್ಟೇ ಇಷ್ಟು ಜಾಗದಲ್ಲಿ ಒಂದ್ ಲೈನ್ ATP ಪ್ರೊಡಕ್ಷನ್ ಆಗೋದಕ್ಕಿಂತ ಈ ರೀತಿ ಆದಾಗ ಇಲ್ಲಿ ಏನಾಗುತ್ತೆ, ಇಷ್ಟು ಹೆಚ್ಚಿಗೆ ಜಾಗ ATP ಮಾಲಿಕ್ಯೂಲ್ ಪ್ರೊಡಕ್ಷನ್ ಆಗೋದಕ್ಕೆ ಸರ್ಫೇಸ್ ಸಿಕ್ತು. ನೀವು ಇನ್ನು ಬಯಾಲಜಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ, ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ವಿಲಾಯಿ ಇರ್ತವೆ ಅಂತ ಹೇಳ್ತೀವಿ. ಅದೇನಂದ್ರೆ, ಈ ಸ್ಮಾಲ್ ಇಂಟೆಸ್ಟೈನ್ ಈ ರೀತಿ ಸರ್ಫೇಸ್ ಇತ್ತು, ಇಲ್ಲಷ್ಟೇ ಫುಡ್ ಅನ್ನು ಹೇಳ್ಕೋಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಅದೇ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಅದ್ರ ತುಂಬಾ ಬಂದಾಗ ಏನಾಗುತ್ತೆ, ಇಲ್ಲಷ್ಟೇ ಅಲ್ಲ, ಇದು ತುಂಬಾ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಹಿಂಗೆ ಎಕ್ಸ್ಟೆಂಡ್ ಆಗಿತ್ತಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಸರ್ಫೇಸ್ ಹೆಚ್ಚಿಗೆ ಆಗುತ್ತೆ. ಅದೇ ರೀತಿ ಇಲ್ಲಿ ಸಹ ಫೋಲ್ಡಿಂಗ್ ಇತ್ತಂದ್ರೆ ಈ ರೀತಿ ಇದ್ರೆ ಒಂದ್ ಲೈನ್ ಇಷ್ಟೇ ಇರ್ತಿತ್ತು, ಅದೇ ಫೋಲ್ಡಿಂಗ್ ಇದ್ದಾಗ ಹೆಚ್ಚು ಸರ್ಫೇಸ್ ಸಿಕ್ತು ಏನು ATP ಮಾಲಿಕ್ಯೂಲ್ ಪ್ರೊಡಕ್ಷನ್ ಮಾಡೋದಕ್ಕೆ. ಅದೇ ಈ ಡಬಲ್ ಲೇಯರ್ ಇರೋದು, ಅದರಲ್ಲಿ ಒಳಗಡೆ ಇರುವಂತಹ ಫೋಲ್ಡೆಡ್ ಲೇಯರ್ ನ ಇಂಪಾರ್ಟೆನ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಮೈಟೊಕಾಂಡ್ರಿಯನ್ ಮ್ಯಾಟ್ರಿಕ್ಸ್ ಈಸ್ ಎ ಫ್ಲೂಯಿಡ್ ದಟ್ ಕಂಟೇನ್ಸ್ ಪ್ರೋಟೀನ್ಸ್, ಎಂಜೈಮ್ಸ್ and it has DNA, ribosomes and other substances. ನೋಡ್ರಿ, ಈ ಮೈಟೊಕಾಂಡ್ರಿಯಾದಲ್ಲಿರುವಂತಹ ಈ ಡೀಪ್ ಆಗಿ ಫೋಲ್ಡ್ ಆಗಿದೆಯಲ್ಲ, ಇದು ಏನ್ ಫಾರ್ಮ್ ಮಾಡಿದೆ, ಕ್ರಿಸ್ಟಾಲ್ ನ ಫಾರ್ಮ್ ಮಾಡಿದೆ. ಇಲ್ಲಿ ನೋಡ್ತಿದ್ದೀರಿ. ಜೊತೆಗೆ ಇದ್ರ ಮಧ್ಯೆ ಇರುವಂತಹ ಈ ಫ್ಲೂಯಿಡ್ ಅಥವಾ ಜೆಲಿ-ಲೈಕ್ ಸ್ಟ್ರಕ್ಚರ್ ಇನ್ನೇನಂತೀವಿ, ಮೈಟೊಕಾಂಡ್ರಿಯನ್ ಮ್ಯಾಟ್ರಿಕ್ಸ್ ಅಥವಾ ಮೈಟೊಕಾಂಡ್ರಿಯಾದ ಒಳಗಡೆ ಇರುವಂತಹ ಜೆಲಿ-ಲೈಕ್ ಸ್ಟ್ರಕ್ಚರ್. ಇದ್ರ ಒಳಗಡೆ ಏನಿದೆ, ಇಲ್ಲಿರುವಂತಹ ಪ್ರೋಟೀನ್ಸ್ ಮತ್ತು ಎನ್ಸೈಮ್ಸ್ ಮತ್ತು DNA, ರೈಬೋಸೋಮ್ಸ್ ಮತ್ತು ಅದರ್ ಸಬ್ಸ್ಟೆನ್ಸಸ್ ಎಲ್ಲ ಇದೆ. ಅರ್ಥಾತ್ ಸ್ನೇಹಿತರೆ, ಈಗ ಮೈಟೊಕಾಂಡ್ರಿಯಾ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ನಾವು ತಿಳ್ಕೊಂತ ಇದೀವಿ. ಮೊದಲಿಗೆ ಮೈಟೊಕಾಂಡ್ರಿಯಾದ ಇಂಪಾರ್ಟೆನ್ಸ್, ಅದರ ಸ್ಟ್ರಕ್ಚರ್, ಅದರ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡಿದ್ರಿ. ಈಗ ಇದಿಷ್ಟು ಅರ್ಥ ಮಾಡ್ಕೊಂಡ ನಂತರ ನಾವು ಫಂಕ್ಷನ್ಸ್ ಅನ್ನು ಸ್ಟಡಿ ಮಾಡಬೇಕು. ನೋಡಿ ಸ್ನೇಹಿತರೆ, ಫಸ್ಟ್ ಫಂಕ್ಷನ್ ನಿಮಗೆ ಆಲ್ರೆಡಿ ಗೊತ್ತು, ಇಟ್ ಇಸ್ ಅ ಪವರ್ ಹೌಸ್. ಅಂದ್ರೆ ಇಟ್ ಜನರೇಟ್ಸ್ ಎನರ್ಜಿ ಇನ್ ವಿಚ್ ಫಾರ್ಮ್, ಇನ್ ದ ಫಾರ್ಮ್ ಆಫ್ ATP ಮಾಲಿಕ್ಯೂಲ್ಸ್. ಓಕೆ. ನಂತರ ದೀಸ್ ಆರ್ ದ ಸೈಟ್ಸ್ ಫಾರ್ ಸೆಲ್ಯುಲರ್ ರೆಸ್ಪಿರೇಷನ್. ಸೆಲ್ಯುಲರ್ ಅಂದ್ರೆ ಈ ಸೆಲ್ ಒಳಗಡೆ ಆಗುವಂತಹ ರೆಸ್ಪಿರೇಷನ್ ಎಲ್ಲಾಗುತ್ತೆ, ಈ ಮೈಟೊಕಾಂಡ್ರಿಯಾದಲ್ಲಿ ಆಗುತ್ತೆ. ಹಾಗಾಗಿ ದೀಸ್ ಆರ್ ದ ಸೈಟ್ಸ್ ಅಂದ್ರೆ ಅಲ್ಲೇ ಸೆಲ್ಯುಲರ್ ರೆಸ್ಪಿರೇಷನ್ ಆಗೋದು, ಸೆಲ್ ಲೆವೆಲ್ ಅಲ್ಲಿ ಆಗುವಂತಹ ರೆಸ್ಪಿರೇಷನ್ ಅಲ್ಲೇ ಆಗೋದು. ಹಂಗಂದ್ರೆ ರೆಸ್ಪಿರೇಷನ್ ಅಂದ್ರೆ ಏನು? ಯೂಶುವಲಿ ರೆಸ್ಪಿರೇಷನ್ ಅಂದ್ರೆ ನಾವು ಬ್ರೀದಿಂಗ್ ಅನ್ಕೊಂಡ್ಬಿಡ್ತೀವಿ. ಬ್ರೀದಿಂಗ್ ಇಸ್ ಎ ಪಾರ್ಟ್ ಆಫ್ ರೆಸ್ಪಿರೇಷನ್, ಬಟ್ ಇಟ್ ಇಸ್ ನಾಟ್ ಹೋಲ್ ಅಂಡ್ ಸೋಲ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂದ್ರೆ ಬ್ರೇಕಿಂಗ್ ಆಫ್ ಫುಡ್ ಅಂಡ್ ರಿಲೀಸಿಂಗ್ ಎನರ್ಜಿ. ಇಟ್ ಇಸ್ ನೋನ್ ಆಸ್ ರೆಸ್ಪಿರೇಷನ್. ಇದರಲ್ಲಿ ಎರಡು ರೀತಿ ಇದೆ. ಒಂದೇದು ಏರೋಬಿಕ್ ರೆಸ್ಪಿರೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. If food is broken and energy is released, it is called as aerobic respiration. In the absence of oxygen, if energy is released, that process is known as anaerobic respiration. ಅರ್ಥಾತ್ ಸ್ನೇಹಿತರೆ, ಇದನ್ನ ನೀವು ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಇಯರ್ 10th ಸ್ಟ್ಯಾಂಡರ್ಡ್ ನಲ್ಲಿ ಸ್ಟಡಿ ಮಾಡ್ತೀರಿ. ಓಕೆ. ಈಗ ಈ ಸೆಲ್ ಲೆವೆಲ್ ಅಲ್ಲಿ ಆಗುವಂತ ಈ ಕೆಲಸ, ಫುಡ್ ಅನ್ನ ಡಿವೈಡ್ ಮಾಡಿ, ಅಂದ್ರೆ ಏನ್ ತಗೊಂಡಿರ್ತೀವಿ ಅದನ್ನ ಡಿವೈಡ್ ಮಾಡಿ
ಎನರ್ಜಿಯನ್ನು ರಿಲೀಸ್ ಮಾಡುವಂತ ಕೆಲಸಕ್ಕೆ ರೆಸ್ಪಿರೇಷನ್ ಅಂತೀವಿ. ಓಕೆ, ಆ ರೆಸ್ಪಿರೇಷನ್ ಆಗೋದು ಎಲ್ಲಿ? ಮೈಟೋಕಾಂಡ್ರಿಯಾದಲ್ಲೇ. ನಂತರ ದೇ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಪ್ರೋಟೀನ್ಸ್ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ DNA. ಅರ್ಥಾತ್ ಸ್ನೇಹಿತರೆ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ದೇ ಹ್ಯಾವ್ ದೇರ್ ಓನ್ DNA, ದೇರ್ ಓನ್ ರೈಬೋಸೋಮ್ಸ್. ಬಿಕಾಸ್ ಆಫ್ ದಟ್ ಓನ್ಲಿ ದೇ ಕ್ಯಾನ್ ಪ್ರೊಡ್ಯೂಸ್ ದೇರ್ ಪ್ರೋಟೀನ್ಸ್. ಯಾಕಂದ್ರೆ ಪ್ರೋಟೀನ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ರೈಬೋಸೋಮ್ಸ್ ಅದರ ಒಳಗಡೆ ಇದೆ. ಪ್ರೋಟೀನ್ ಫ್ಯಾಕ್ಟರಿ ಅಂತಾರೆ, ಅದು ಇದೆ ರೈಬೋಸೋಮ್ಸ್. ನಂತರ ಇದ್ರದ್ದೇ DNA ಇದೆ. ಹಾಗಾಗಿ ಇಲ್ಲಿ ಏನ್ ಮಾಡುತ್ತೆ? ಇಟ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಪ್ರೋಟೀನ್ಸ್. ದೇ ಪ್ರಮೋಟ್ ಗ್ರೋತ್ ಆಫ್ ನ್ಯೂ ಸೆಲ್ಸ್ ಅಂಡ್ ಸೆಲ್ ಮಲ್ಟಿಪ್ಲಿಕೇಶನ್. ಹೊಸ ಸೆಲ್ಗಳ ಡೆವಲಪ್ಮೆಂಟ್ಗೆ ಅಥವಾ ಗ್ರೋತ್ಗೆ ಜೊತೆಗೆ ಸೆಲ್ ಮಲ್ಟಿಪ್ಲಿಕೇಶನ್ ಆಗೋದಕ್ಕೂ ಸಹ ಮೈಟೋಕಾಂಡ್ರಿಯಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಸ್ನೇಹಿತರೆ, ಇದ್ರ ಜೊತೆಗೆ ಇದ್ರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಕೇಳಬಹುದು. ಮೈಟೋಕಾಂಡ್ರಿಯಾ ಆರ್ ನೋನ್ ಆಸ್ ಸ್ಟ್ರೇಂಜ್ ಆರ್ಗನಲ್ಸ್. ವೈ? ಒಂದಿಷ್ಟು ಸಲ ಹೆಂಗಂದ್ರೆ ಮೈಟೋಕಾಂಡ್ರಿಯಾ ನ್ಯೂ ಸೆಲ್ ಆಗಿ ಬರ್ಬೋದು, ಆ ರೀತಿ ಆಗುವಂತ ಕೆಪಾಸಿಟಿ ಮೈಟೋಕಾಂಡ್ರಿಯಾಕ್ಕಿದೆ. ಜೊತೆಗೆ ಪ್ಲಾಸ್ಟಿಡ್ ಅದಕ್ಕೂ ಇದೆ. ಪ್ಲಾಸ್ಟಿಡ್ ಅಂಡ್ ಮೈಟೋಕಾಂಡ್ರಿಯಾ ಬೋತ್ ಆರ್ ಸ್ಟ್ರೇಂಜ್ ಆರ್ಗನಲ್ಸ್. ವೈ? ಅಥವಾ ಸಪರೇಟ್ ಆಗಿ ಒಂದೊಂದಕ್ಕೂ ಕೇಳ್ಬೋದು. ಯಾಕೆ ಅಂದ್ರೆ ಯಾವುದೇ ಆರ್ಗನಲ್ಗೆ ಇಲ್ಲದಂತ ಒಂದು ಸ್ಪೆಷಲ್ ಕೆಪಾಸಿಟಿ, ಸ್ಪೆಷಲ್ ಕಾಂಪೊನೆಂಟ್ ಇದರಲ್ಲಿ ಏನಿದೆ ಅಂದ್ರೆ ಬೋತ್ ಆಫ್ ದೀಸ್ ಮೈಟೋಕಾಂಡ್ರಿಯಾ ಆಸ್ ವೆಲ್ ಆಸ್ ಪ್ಲಾಸ್ಟಿಡ್ಸ್, ಬೋತ್ ಆಫ್ ದೀಸ್ ದೇ ಆರ್ ಹ್ಯಾವಿಂಗ್ ದೇರ್ ಓನ್ DNA. ಅವು ನ್ಯೂಕ್ಲಿಯಸ್ ನಲ್ಲಿರುವಂತ DNA ಗೆ ಡಿಪೆಂಡ್ ಆಗಿರೋದು ಬೇಕಾಗಿಲ್ಲ. ಜೊತೆಗೆ ದೇ ಹ್ಯಾವ್ ದೇರ್ ಓನ್ ರೈಬೋಸೋಮ್ಸ್ ಬಿಕಾಸ್ ಆಫ್ ವಿಚ್ ದೇ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಪ್ರೋಟೀನ್ಸ್. ಹ್ಯಾವ್ ಅಂಡರ್ಸ್ಟುಡ್? ಬಿಕಾಸ್ ಆಫ್ ದಿಸ್ ಓನ್ಲಿ ದೇ ಆರ್ ಕನ್ಸಿಡರ್ಡ್ ಆಸ್ ಸ್ಟ್ರೇಂಜ್ ಆರ್ಗನಲ್ಸ್. ಅರ್ಥಾತ್ ಸ್ನೇಹಿತರೆ, ಇಲ್ಲಿಗೆ ಮೈಟೋಕಾಂಡ್ರಿಯಾ ಬಗ್ಗೆ ಇರುವಂತಹ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಮುಗಿತು. ಮೊದಲಿಗೆ ಮೈಟೋಕಾಂಡ್ರಿಯಾ ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ನಂತರ ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ. ಇಲ್ಲಿ ಮುಖ್ಯವಾಗಿ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ದು ಹೊರಗಡೆ ಲೇಯರ್ ಪೋರಸ್, ಒಳಗಡೆ ಲೇಯರ್ ಫೋಲ್ಡೆಡ್, ಫೋಲ್ಡ್ ಇಂದ ಆಗಿರುವಂತದ್ದು ಕ್ರಿಸ್ಟಾ, ನಂತರ ಮೈಟೋಕಾಂಡ್ರಿಯನ್ ಮ್ಯಾಟ್ರಿಕ್ಸ್. ಇವೆರಡು ಅಂದ್ರೆ ಏನು ಅಂತ ನೋಡ್ಕೊಳ್ರಿ. ನಂತರ ಫಂಕ್ಷನ್ ಅಲ್ಲಿ ಇಷ್ಟು ನೋಡಿದ್ವಿ. ನಂತರ ವೈ ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರೇಂಜ್ ಆರ್ಗನಲ್ ಅಥವಾ ಪ್ಲಾಸ್ಟಿಡ್ಸ್ ಬಗ್ಗೆ ಸಹ ಸ್ಟಡಿ ಮಾಡ್ಬಿಡ್ವಿ. ಓಕೆ, ಈಗ ಪ್ಲಾಸ್ಟಿಡ್ಸ್ ಅಂದ್ರೆ ಏನು? ಪ್ಲಾಸ್ಟಿಡ್ಸ್ ಸಹ ಡಬಲ್ ಲೇಯರ್ಡ್ ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮ್ ಇರುವಂತದ್ದು. ಸೈಟೋಪ್ಲಾಸ್ಮಿಕ್ ಇವೆಲ್ಲ ಸೇಮ್ ವರ್ಡ್. ಎಲ್ಲದಕ್ಕೆ ಇದನ್ನೇ ಬರೀತೀವಲ್ಲ ಸರ್ ಅಂದ್ರೆ ಲೈಸೋಸೋಮ್ ನಲ್ಲಿ ಡಬಲ್ ಲೇಯರ್ ಇಲ್ಲ, ಒಂದೇ ಲೇಯರ್. ಓಕೆ, ಅದು ಒಂದು ಡಿಫರೆನ್ಸ್ ಇದೆ. ಆದ್ರೆ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ವಿಚ್ ಆರ್ ಫೌಂಡ್ ಇನ್ ದ ಸೆಲ್ಸ್ ಆಫ್ ಪ್ಲಾಂಟ್ ಅಂಡ್ ಆಲ್ಗೆ. ಅನಿಮಲ್ ಸೆಲ್ಗಳಲ್ಲಿ ಪ್ಲಾಸ್ಟಿಡ್ಸ್ ಇಲ್ಲ. ಅಕಸ್ಮಾತ್ ಅನಿಮಲ್ ಸೆಲ್ಗಳಲ್ಲಿ ಪ್ಲಾಸ್ಟಿಡ್ ಇತ್ತಂದ್ರೆ ನಮಗೂ ಸಹ ದೇಹದ ಒಂದಿಷ್ಟು ಭಾಗದಲ್ಲಿ ಫುಲ್ ಹಚ್ಚು, ಇನ್ನೊಂದಿಷ್ಟು ಭಾಗದಲ್ಲಿ ಫ್ಲವರ್ ಆಗಲಿದ್ದಂತೆ ಕಲರ್ ಬೇರೆ ಬೇರೆ ರೀತಿ ನಾವು ಕಲರ್ ಆಗ್ಬಿಡ್ತೀವಿ. ಪ್ಲಾಸ್ಟಿಡ್ಸ್ ಇಲ್ಲ, ಹಂಗಾಗಿ ನಾವು ಈ ರೀತಿ ಇದೀವಿ. ಓಕೆ, ನಂತರ ಇದರ್ಥದ ಪ್ಲಾಸ್ಟಿಡ್ಸ್ ಅಂದ್ರೇನು? ದೀಸ್ ಆರ್ ಡಬಲ್ ಲೇಯರ್ಡ್. ಇವು ಎರಡು ಲೇಯರ್ ನ ಹೊಂದಿದಾವೆ. ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಫೌಂಡ್ ಇನ್ ಪ್ಲಾಂಟ್ ಸೆಲ್ಸ್ ಅಂಡ್ ಆಲ್ಗೆ. ಇದರಲ್ಲಿ ಎರಡು ರೀತಿಯ ಪ್ಲಾಸ್ಟಿಡ್ಸ್ ಇದಾವೆ. ಒಂದು ಪ್ಲಾಸ್ಟಿಡ್ಸ್ ವಿತ್ ಕಲರ್, ಅನ್ನೋದ್ರ ಒಂದು ಪ್ಲಾಸ್ಟಿಡ್ಸ್ ವಿಥೌಟ್ ಕಲರ್. ಕಲರ್ಗೆ ಯೂಶುವಲಿ ಏನು ವರ್ಡ್ ಅನ್ನು ಯೂಸ್ ಮಾಡ್ತಾರೆ ಅಂದ್ರೆ ಕ್ರೋಮಾ. ಕ್ರೋಮಾ ಅಂದ್ರೆ ಕಲರ್ ಅಂತ ಅರ್ಥ ಸ್ನೇಹಿತರೆ. ಕಲರ್ ಇರುವಂತ ಪ್ಲಾಸ್ಟಿಡ್ ಅನ್ನ ಕ್ರೋಮಾ ಪ್ಲಾಸ್ಟಿಡ್ಸ್ ಅಥವಾ ಕ್ರೋಮಾ ಪ್ಲಾಸ್ಟ್ಸ್ ಅರ್ಥ ಸ್ನೇಹಿತರೆ. ಕ್ರೋಮೋ ಪ್ಲಾಸ್ಟ್ ಅಂತಾರೆ. ಪ್ಲಾಸ್ಟಿಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಕಲರ್ಸ್ ದೇ ಆರ್ ನೌನ್ ಆಸ್ ಕ್ರೋಮೋಪ್ಲಾಸ್ಟ್ಸ್. ದೆನ್ ವಾಟ್ ಡು ವಿ ಕಾಲ್ ಫಾರ್ ದ ಪ್ಲಾಸ್ಟಿಡ್ಸ್ ವಿಥೌಟ್ ಕಲರ್ ಆರ್ ಕಲರ್ಲೆಸ್? ದೇ ಆರ್ ಕಾಲ್ಡ್ ಆಸ್ ಲ್ಯೂಕೋಪ್ಲಾಸ್ಟ್ಸ್. ಅರ್ಥ ಸ್ನೇಹಿತರೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ಫಸ್ಟ್ ಒನ್ ಈಸ್ ಕ್ರೋಮೋಪ್ಲಾಸ್ಟ್ ವಿಚ್ ಆರ್ ಹ್ಯಾವಿಂಗ್ ದ ಕಲರ್, ಲ್ಯೂಕೋಪ್ಲಾಸ್ಟ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ದ ಕಲರ್ ಆರ್ ಕಲರ್ಲೆಸ್. ನೋಡಿ ಇಲ್ಲಿ ಬರೆದಿದ್ದೀನಿ. ಒಂದೇದು ಕ್ರೋಮೋಪ್ಲಾಸ್ಟ್ ಕಲರ್ಡ್ ಪ್ಲಾಸ್ಟಿಡ್ಸ್, ಸೆಕೆಂಡ್ ಒನ್ ಲ್ಯೂಕೋಪ್ಲಾಸ್ಟ್ ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಅರ್ಥದ ಸ್ನೇಹಿತರೆ, ಕಲರ್ ಯಾಕೆ ಬಂತು ಅಂದ್ರೆ ಅದ್ರ ಒಳಗಡೆ ಕಲರ್ ಅನ್ನು ಕೊಡುವಂತ ಪಿಗ್ಮೆಂಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಕಲರ್ ನ ಪಿಗ್ಮೆಂಟ್ ಇತ್ತಂದ್ರೆ ಅದನ್ನೇನಂತೀವಿ? ಕ್ಲೋರೋಪ್ಲಾಸ್ಟ್. ಬಟ್ ಕ್ಲೋರೋಪ್ಲಾಸ್ಟ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲೋರೋಪ್ಲಾಸ್ಟ್ ಹೆಲ್ಪ್ಸ್ ಫಾರ್ ದ ಟ್ರಾಪಿಂಗ್ ಆಫ್ ಸನ್ಲೈಟ್, ಸೋಲಾರ್ ಎನರ್ಜಿ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಬ್ರೇಕ್ ದ ವಾಟರ್ ಮಾಲಿಕ್ಯೂಲ್ H2O ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡುತ್ತೆ. ಹೈಡ್ರೋಜನ್ ಬೇರೆ, ಆಕ್ಸಿಜನ್ ಬೇರೆ. ಈ ರೀತಿ ಬ್ರೇಕ್ ಮಾಡಕ್ಕೆ ಎನರ್ಜಿ ಬೇಕಲ್ಲ, ಆ ಸೋಲಾರ್ ಎನರ್ಜಿಯನ್ನ ಟ್ರಾಪ್ ಮಾಡುವಂತ ಕೆಲಸವನ್ನ ಈ ಕ್ಲೋರೋಪ್ಲಾಸ್ಟ್ ಮಾಡುತ್ತೆ. ಕ್ಲೋರೋಪ್ಲಾಸ್ಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಕ್ರೋಮೋಪ್ಲಾಸ್ಟ್. ಯಾಕಂದ್ರೆ ಕಲರ್ ಇದ್ಬಿಟ್ರೆ ಸಾಕು, ಅಂತ ಪ್ಲಾಸ್ಟಿಡ್ ಅನ್ನ ಕ್ರೋಮೋಪ್ಲಾಸ್ಟ್ ಅಂತೀವಿ. ಈ ಕ್ಲೋರೋಪ್ಲಾಸ್ಟ್ ಸಹ ಕ್ರೋಮೋಪ್ಲಾಸ್ಟ್ ಕಲರ್ ಇರುವಂತ ಪ್ಲಾಸ್ಟಿಡ್. ಆದ್ರೆ ಎಂತ ಕಲರ್ ಐತಿ? ಗ್ರೀನ್ ಕಲರ್ ಐತಿ, ಕ್ಲೋರೋಫಿಲ್ ಐತಿ. ಹಂಗಾಗಿ ಅದನ್ನೇನಂತೀವಿ? ಕ್ಲೋರೋಪ್ಲಾಸ್ಟ್ ಅಂತೀವಿ. ಅರ್ಥದ ಸ್ನೇಹಿತರೆ, ಕಲರ್ ಇರುವಂತಹ ಈ ಕ್ರೋಮೋಪ್ಲಾಸ್ಟ್ ನ ಒಂದು ಪಾರ್ಟ್ ಅಂತ ಹೇಳ್ಬೋದು. ಜೊತೆಗೆ ಈ ಪ್ಲಾಸ್ಟಿಡ್ಸ್ ನಲ್ಲಿ ನಾವು ಇದ್ರ ಸ್ಟ್ರಕ್ಚರ್ ಅನ್ನ ಡಿಟೇಲ್ ಸ್ಟಡಿ ಮಾಡ್ತಾ ಹೋದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ಸ್ಟ್ರೋಮಾ ಮತ್ತು ಗಾನಾ ನೋಡ್ತೀವಿ. ಒಂದೇದು ಸ್ಟ್ರೋಮಾ ಅಂದ್ರೆ ಇಂಟರ್ನಲ್ ಸ್ಪೇಸ್ ಫಿಲ್ಡ್ ವಿತ್ ಕಲರ್ಲೆಸ್ ಮ್ಯಾಟ್ರಿಕ್ಸ್. ಇಲ್ಲಿ ನೋಡ್ಬೋದು ಈ ಪ್ಲಾಸ್ಟಿಡ್ ನ ಒಳಗಡೆ ಇರುವಂತಹ ಇಂಟರ್ನಲ್ ಸ್ಪೇಸ್ ಇದು ಕಲರ್ಲೆಸ್. ಓಕೆ, ಇದ್ರ ಒಳಗಡೆನೆ ನಾವಿಲ್ಲಿ ಏನ್ ಹೇಳಿದ್ವಲ್ಲ, ಕಲರ್ ತುಂಬಿರುವಂತಹ ವಸ್ತುಗಳಾಗಿರ್ಲಿ ಅಥವಾ
ಈ ಪ್ಲಾಸ್ಟಿಕ್ ಒಳಗಡೆ ಏನಾದರೂ ಸ್ಟೋರ್ ಆಗಿತ್ತಂದ್ರೆ ಅವುಗಳಾಗಿರಲಿ ಅವೆಲ್ಲ ಇರೋವಂಥದ್ದು. ಅರ್ಥದ ಸ್ನೇಹಿತರೆ ಅದನ್ನು ಸ್ಟ್ರೋಮಾ ಅಂತೀವಿ. ಇದು ಕಲರ್ ಲೆಸ್ ಮ್ಯಾಟ್ರಿಕ್ಸ್ ಅಥವಾ ಇಂಟೆಲಿಜೆಂಟ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ನಂತರ ಗ್ರಾನ ಅಂದರೆ ಇಟ್ ಈಸ್ ಮೆಂಬ್ರೇನ್ ಬೌಂಡ್ ಕಂಪಾರ್ಟ್ಮೆಂಟ್ ಡಿಸ್ಕ್ಸ್. ನೋಡ್ರಿ ಇಲ್ಲಿ ನೋಡ್ಬೋದು ಒಂದಿಷ್ಟು ಡಿಸ್ಕ್ ರೀತಿ ಅಂದರೆ ತಟ್ಟೆಗಳ ರೀತಿ ಇದೆ. ಅರ್ಥಾತ್ ಪ್ಲೇಟ್ ರೀತಿ ಫುಲ್ಲಿಂಗ್ ಕವರ್ ಆಗಿ ದುಂಡುಗಿದೆ ಅಲ್ಲ, ಇದನ್ನ ಅಂತೀವಿ ಗ್ರಾನ ಅಂತೀವಿ. ಇದ್ರ ಒಳಗಡೆನೆ ಈ ಪಿಗ್ಮೆಂಟ್ಸ್ ಎಲ್ಲ ಇರುವಂಥದ್ದು. ಅರ್ಥದ ಸ್ನೇಹಿತರೆ ಇದು ಇದರ ಸ್ಟ್ರಕ್ಚರ್. ನಂತರ ನಾವು ನೋಡುವಂಥದ್ದು ಫಂಕ್ಷನ್ಸ್ ಆಫ್ ಪ್ಲಾಸ್ಟಿಡ್ಸ್. ಓಕೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲಾಸ್ಟಿಡ್ಸ್? ಫಸ್ಟ್ ಒನ್, ಲ್ಯೂಕೋಪ್ಲಾಸ್ಟ್. ದೇ ಸ್ಟೋರ್ ಸ್ಟಾರ್ಚ್, ಆಯಿಲ್ ಅಂಡ್ ಪ್ರೋಟೀನ್. ಲ್ಯೂಕೋಪ್ಲಾಸ್ಟ್ ಅಂದ್ರೆ ಕಲರ್ಲೆಸ್. ಸರ್ ಕಲರ್ ಎಲ್ಲ ಏನಿದೆ ಯೂಸ್? ಕಲರ್ ಇತ್ತಂದ್ರೆ ಅದು ಫೋಟೋಸಿಂಥಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಕಲರ್ ಇಲ್ಲ, ಎದಕ್ಕೆ ಯೂಸ್ ಅಂದ್ರೆ ಅದನ್ನು ಯೂಸು. ಪ್ರಪಂಚದಲ್ಲಿ ಯಾವುದು ವೇಸ್ಟ್ ಇಲ್ಲ, ನಥಿಂಗ್ ಇಸ್ ವೇಸ್ಟ್ ಇನ್ ದ ವರ್ಲ್ಡ್. ನೀವೇನಾದ್ರೂ ಎಕ್ಸಾಂಪಲ್ ತಗೊಳ್ರಿ, ಎಲ್ಲದೂ ಯೂಸ್ ಆಗುತ್ತೆ. ಕಡೆಗೆ ನೀವು ಸಗಣಿ ತಗೊಂಡ್ರು ಹೊಲಕ್ಕೆ ಹಾಕಿದ್ರೆ ಗೊಬ್ಬರ ಆಗತ್ತೆ. ಊಟ ಎಕ್ಸಾಂಪಲ್ ತಗೊಂಡ್ರೆ ನಮಗಾರ ಊಟ ಮಾಡಾಕತ್ತೆ. ಅಥವಾ ಹಾಳಾಗಿದ್ದ ಊಟ ಅಂದ್ರೂ ಸಹ ಮೈಕ್ರೋಬ್ಸ್ಗಾರ ಹಾಕತ್ತೆ. ಹೌದಾ? ಹಂಗಾಗಿ ಯಾವುದು ವೇಸ್ಟ್ ಇಲ್ಲ. ಓಕೆ, ಇಲ್ಲಿ ಲ್ಯೂಕೋಪ್ಲಾಸ್ಟ್ ಅದ್ರದ್ದು ಏನು ಕೆಲಸ? ದೇ ಸ್ಟೋರ್ ಸ್ಟಾರ್ಚ್, ಆಯಿಲ್ ಅಂಡ್ ಪ್ರೋಟೀನ್. ನಂತರ ಕ್ರೋಮೋಪ್ಲಾಸ್ಟ್ ಅದ್ರ ಕೆಲಸ ಏನು? ದೇ ಇಂಪಾರ್ಟ್ ಮೀನ್ಸ್ ದೇ ಗಿವ್ ಕಲರ್ಸ್ ಟು ಫ್ಲವರ್ಸ್ ಅಂಡ್ ಫ್ರೂಟ್ಸ್. Have you understood? For flowers also they are going to give color. Which give color? Chromoplasts. ಅರ್ಥದ ಸ್ನೇಹಿತರೆ, ಫ್ಲವರ್ಸ್ಗೂ ಕಲರ್ ಕೊಡುತ್ತೆ. ಏನು ಅದರಿಂದ ಅಂದ್ರೆ ಇನ್ನೊಂದು ಪಾಯಿಂಟ್ ಮಾಡ್ಬೋದು, ಅಲ್ಲಿ ಬರೆದಿಲ್ಲ ನಾನು. ಏನಂದ್ರೆ ಆಸ್ ಫ್ಲವರ್ಸ್ ಆರ್ ಗೆಟಿಂಗ್ ದ ಕಲರ್ಸ್, ಬಿಕಾಸ್ ಆಫ್ ದಟ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಅಟ್ರಾಕ್ಟ್ bees or butterflies. As they attract the bees and butterflies, because of that only they can do the pollination. They can have the pollination. ಈ ರೀತಿ ಕಲರ್ ಕೊಟ್ಟಾಗ ಬಟರ್ಫ್ಲೈಸ್ ಆಗಿರ್ಲಿ, ಬೀಸ್ ಆಗಿರ್ಲಿ, ಇನ್ಸೆಕ್ಟ್ಸ್ ಆಗಿರ್ಲಿ ಆ ಫ್ಲವರ್ ಕಡೆಗೆ ಅಟ್ರಾಕ್ಟ್ ಆಗ್ತವೆ. ಅಟ್ರಾಕ್ಟ್ ಆಗಿ ಹಿಂಗೆ ಬಂದು ಆ ಫ್ಲವರ್ ಮೇಲೆ ಕೂತ್ಕೊಂತವೆ. ಅಲ್ಲಿಂದ ಮೇಲ್ ಫ್ಲವರ್ಸ್ ನಲ್ಲಿರುವಂತಹ ಮೇಲ್ ಗ್ಯಾಮೆಟ್ಸ್ ಅವು ಫೀಮೇಲ್ ಫ್ಲವರ್ಸ್ ನ ಫೀಮೇಲ್ ಪಾರ್ಟ್ ನಲ್ಲಿ ಹೋಗ್ಬೇಕಲ್ಲ, ಆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗೋದು. ಅದರಿಂದ ಅಟ್ರಾಕ್ಷನ್ ಬಂದದ್ದು ಹೆಂಗೆ? ಈ ಕಲರ್. ಆ ಕಲರ್ ಕೊಟ್ಟದ್ದು ಯಾವುದು? ಕ್ರೋಮೋಪ್ಲಾಸ್ಟ್. ಹ್ಯಾವ್ ಅಂಡರ್ಸ್ಟುಡ್? ಅರ್ಥದ ಸ್ನೇಹಿತರೆ, ಕ್ರೋಮೋಪ್ಲಾಸ್ಟ್ ಇಂಪಾರ್ಟ್ ಮೀನ್ಸ್ ದೇ ಗಿವ್ ಕಲರ್ ಟು ಫ್ಲವರ್ಸ್ ಅಂಡ್ ಫ್ರೂಟ್ಸ್. ನೆಕ್ಸ್ಟ್ ಒನ್, ಕ್ಲೋರೋಪ್ಲಾಸ್ಟ್. ದೇ ಆರ್ ಗೋಯಿಂಗ್ ಟು ಟ್ರ್ಯಾಕ್ ದ ಸೋಲಾರ್ ಎನರ್ಜಿ. ಅರ್ಥದ ಸ್ನೇಹಿತರೆ, ದೀಸ್ ಆರ್ ದ ಮೇನ್ ವರ್ಕ್ಸ್. 3 ವರ್ಕ್ಸ್ ಅನ್ನು ಕೊಟ್ಟಿದ್ದೀನಿ, ಅದರದ್ದು ಅರ್ಥ ಮಾಡ್ಕೊಳ್ರಿ, ಕರೆಕ್ಟ್ ಪಾಯಿಂಟ್ಸ್ ಆಗಿ ಬರೀರಿ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲಾಸ್ಟಿಡ್ಸ್. ಇಲ್ಲಿಗೆ ಪ್ಲಾಸ್ಟಿಡ್ಸ್ ಮುಗಿತು. ನೆಕ್ಸ್ಟ್ ಬಂದಿರುವಂಥದ್ದು ಕೊನೆಯ ಸೆಲ್ ಆರ್ಗನಲ್, ದಟ್ ಈಸ್ ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ ಅಂದ್ರೆ ಏನು? ನಮ್ಮ ಕಾಮನ್ ಡೆಫಿನೇಷನ್ ಸ್ಟೈಲ್ ಹೆಂಗೆ? ಇಟ್ ಈಸ್ ಎ ಮೆಂಬ್ರೇನ್ ಬಾಂಡ್. ಓಕೆ, ಇದು ಒಂದು ಮೆಂಬ್ರೇನ್ ಇರುವಂತಹ ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮ್ ಇರುವುದಕ್ಕೆ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್. ಇದು ಸ್ಪೆಷಾಲಿಟಿ ಏನು? ಇದು ಇಂಪಾರ್ಟೆಂಟ್. ದಟ್ ಸ್ಟೋರ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್ಸ್. ಅಥವಾ ಸ್ನೇಹಿತರೆ, ದಟ್ ಸ್ಟೋರ್ಸ್ ದ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್ಸ್. ಇಟ್ ಇಸ್ ಎ ಮೆಂಬ್ರೇನ್ ಬೌಂಡ್ ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ ದಟ್ ಸ್ಟೋರ್ಸ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್. ನೋಡ್ರಿ, ಸಾಲಿಡ್ ಅಥವಾ ಲಿಕ್ವಿಡ್ ಕಂಟೆಂಟ್ ಅನ್ನ ಸ್ಟೋರ್ ಮಾಡುವಂತಹ ಆರ್ಗನಲ್ ಇದು ಮೇನು. ಉಳಿದೆಲ್ಲ ಸೇಮ್, ಮೆಂಬ್ರೇನ್ ಬೌಂಡ್ ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್. ಇಲ್ಲಿ ಸ್ಟೋರ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್. ಇಲ್ಲಿ ಏನ್ ಹೇಳಿದ್ವಿ? ಪ್ರೊಡ್ಯೂಸಸ್ ATP. ಇಲ್ಲಿ ಏನ್ ಹೇಳಿದ್ವಿ? ದೇ ಆರ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್ ಅಂಡ್ ಆಲ್ಗೆ. ಓಕೆ, ಈ ರೀತಿ ಜೊತೆಗೆ ನೀವು ಲೈಸೋಸೋಮ್ ನೋಡಿದಾಗ ವಿಚ್ ಆರ್ ಫಿಲ್ಡ್ ವಿತ್ ವೆರಿ ಸ್ಟ್ರಾಂಗ್ ಡೈಜೆಸ್ಟಿವ್ ಎಂಜೈಮ್ಸ್. ಅರ್ಥಾತ್ ಈ ರೀತಿ ಒಂದೊಂದು ವರ್ಡ್ ಅಥವಾ ಫ್ರೇಜ್ ಅನ್ನು ನೆನಪಿಟ್ಕೊಂಡ್ರೆ ಮುಗಿತು. ಉಳಿದಿಲ್ಲ ಫಸ್ಟ್ ಒಂದಿಷ್ಟು ವರ್ಡ್ಗಳು ಎಲ್ಲದರಲ್ಲೂ ಕಾಮನ್ ಆಗಿ ಬಳಸಿದ್ವಿ. ಓಕೆ, ನಿಮಗೆ ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಟ್ ಈಸ್ ಮೆಂಬ್ರೇನ್ ಬೌಂಡ್ ಮೈಕ್ರೋಸ್ಕೋಪಿಕ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ಸ್ ದಟ್ ಸ್ಟೋರ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್. ಇಟ್ ಈಸ್ ಅಥವಾ ಇಟ್ಸ್ ಮೆಂಬ್ರೇನ್ ಇಸ್ ನೋನ್ ಆಸ್ ಟರ್ನೋಪ್ಲಾಸ್ಟ್. ಇದರ ಮೆಂಬ್ರೇನಿಗೆ ಏನಂತೀವಿ? ಅಥವಾ ಮೆಂಬ್ರೇನ್ ಅಂದ್ರೆ ಏನು? ಕವರಿಂಗ್ ಲೇಯರ್ ಅಂತ. ಓಕೆ, ಥಿನ್ ಕವರಿಂಗ್ ಲೇಯರ್ ಇಸ್ ನೋನ್ ಆಸ್ ಮೆಂಬ್ರೇನ್. ಅರ್ಥ ಆಯ್ತಾ? ನಮ್ಮ ದೇಹದ ಮೇಲೆ ಯಾವ ರೀತಿ ಚರ್ಮ ಆಯ್ತಾ ಆ ರೀತಿ ಇದರ ಮೆಂಬ್ರೇನ್ ಅಥವಾ ಲೇಯರ್ ಅದನ್ನೇನಂತೀವಿ? ಟೋನೋಪ್ಲಾಸ್ಟ್ ಅಂತೀವಿ. ನಂತರ ವೆರಿ ಸ್ಮಾಲ್ vacuoles are there in animal cells. Sometimes they are absent, but in most of the times vacuoles in the animal cells are very, very small. But if you compare those to the plant cell, they are 50 to 90% of the cell size. Cell size in 50 to 90% ಇರ್ತವೆ vacuoles ಪ್ಲಾಂಟ್ ಸೆಲ್ ನಲ್ಲಿ. ಅದೇ ಅನಿಮಲ್ ಸೆಲ್ ನಲ್ಲಿ ಬಹಳ ಅಂದ್ರೆ ಬಹಳ ಚಿಕ್ಕ ಇರ್ತವೆ. ಯಾಕೆ ಸರ್? ಇವೇ ಅಪ್ಲೈಡ್ ರೀತಿ ಕ್ವಶನ್ ಕೊಡುವಂಥದ್ದು. ಯಾಕೆ ಅಂದ್ರೆ ಬಿಕಾಸ್ ಅನಿಮಲ್ ಸೆಲ್ಸ್ ಯೂಶುವಲಿ ದೇ ಡೋಂಟ್ ಸ್ಟೋರ್ ಮೋರ್ ವಾಟರ್, ಅಥವಾ ವಾಟರ್ ಅವುಗಳು ಸ್ಟೋರ್ ಮಾಡೋದು ಬಹಳ ಅಂದ್ರೆ ಬಹಳ ರೇರ್. ಹಂಗಾಗಿ ವಾಟರ್ನ ಸ್ಟೋರ್ ಮಾಡೋದು ಯೂಶುವಲಿ ಇಲ್ಲ ಅಂತ ಹೇಳ್ಬೋದು. ಆ ರೀತಿ ಇರೋದ್ರಿಂದ
ವ್ಯಾಕ್ಯೂಲ್ಸ್ ಬಹಳ ಚಿಕ್ಕ ಚಿಕ್ಕ ಇರ್ತವೆ. ಅದೇ ಪ್ಲಾಂಟ್ ಸೆಲ್ ನಲ್ಲಿ ವಾಟರ್ನ ಬಹಳ ಸ್ಟೋರ್ ಮಾಡ್ತವೆ. ಬಿಕಾಸ್ ಆಫ್ ದಟ್ ಓನ್ಲಿ ಇನ್ ಪ್ಲಾಂಟ್ ದೇ ಆರ್ 50 to 90% ಆಫ್ ಪ್ಲಾಂಟ್ ಸೆಲ್. ಇಲ್ಲಿ ನೋಡ್ಬೋದು ಪ್ಲಾಂಟ್ ಸೆಲ್ ಅಲ್ಲಿ ಇದೆ ವ್ಯಾಕ್ಯೂಲ್ ಎಷ್ಟು ದೊಡ್ಡದಾಗಿ ಇಷ್ಟು ಜಾಗವನ್ನು ಕವರ್ ಮಾಡಿದೆ ಅರ್ಥದ ಸ್ನೇಹಿತರೆ. ಅದೇ ಅನಿಮಲ್ ಸೆಲ್ಗಳಲ್ಲಿ ಬಹಳ ಅಂದ್ರೆ ಬಹಳ ಚಿಕ್ಕವಾಗಿರ್ತವೆ. ಓಕೆ, ಈಗ ಫಂಕ್ಷನ್ಸ್ ಆಫ್ ವ್ಯಾಕ್ಯೂಲ್ಸ್ ಇದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್, ದೇ ಪ್ರೊವೈಡ್ ಟರ್ಜಿಡಿಟಿ ಅಂಡ್ ರಿಜಿಡಿಟಿ ಟು ದ ಸೆಲ್. ಸೆಲ್ ಸ್ಟ್ರಾಂಗ್ ಆಗಿ, ಸ್ಟಿಫ್ ಆಗಿ, ರಿಜಿಡ್ ಆಗಿ ಇರೋದಕ್ಕೆ ಕಾರಣ ಯಾವುದು? ಈ ವ್ಯಾಕ್ಯೂಲ್ ಅರ್ಥದ ಸ್ನೇಹಿತರೆ. ನಂತರ ದೇ ಸ್ಟೋರ್ ಅಮಿನೋ ಆಸಿಡ್ಸ್, ಶುಗರ್ಸ್ ಅಂಡ್ ಪ್ರೋಟೀನ್ಸ್ ಅಂಡ್ ಆರ್ಗ್ಯಾನಿಕ್ ಆಸಿಡ್ಸ್. ಇವು ಅಮಿನೋ ಆಸಿಡ್ಸ್ ಅನ್ನ, ಶುಗರ್ಸ್ ಅನ್ನ, ಪ್ರೋಟೀನ್ಸ್ ಅನ್ನ ಮತ್ತು ಆರ್ಗ್ಯಾನಿಕ್ ಆಸಿಡ್ಸ್ ಅನ್ನ ಸ್ಟೋರ್ ಮಾಡ್ತವೆ. ನಂತರ ಫುಡ್ ವ್ಯಾಕ್ಯೂಲ್ ಇನ್ ಅಮೀಬಾ, ಇಟ್ ಸ್ಟೋರ್ಸ್ ಫುಡ್. ನೋಡ್ರಿ, ಅಮೀಬಾದಲ್ಲಿ ಫುಡ್ ವ್ಯಾಕ್ಯೂಲ್ ಏನಂದ್ರೆ ಫುಡ್ ಅನ್ನ ಒಳಗಡೆ ತಗೊಳ್ಳುವಂತ ಒಂದು ವ್ಯಾಕ್ಯೂಲ್ ಇರುತ್ತೆ ಅರ್ಥಾತ್ ಅದನ್ನ ಫುಡ್ ವ್ಯಾಕ್ಯೂಲ್ ಅಂತೀವಿ. ಅದು ಮುಗೀತು ಅಮೀಬಾದ್ದು. ನಂತರ ಸ್ಯಾಪ್ ವ್ಯಾಕ್ಯೂಲ್. ನೋಡ್ರಿ, ಇವುಗಳನ್ನು ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಯೂಲ್ಸ್ ಅಂತ ಸಹ ಅನ್ಕೋಬಹುದು. ಓಕೆ, ನೋಡ್ರಿ, ಫುಡ್ ವ್ಯಾಕ್ಯೂಲ್ ಸ್ಟೋರ್ಸ್ ಫುಡ್ ಇನ್ ಅಮೀಬಾ ಅಂಡ್ ದೆನ್ ಸ್ಯಾಪ್ ವ್ಯಾಕ್ಯೂಲ್ಸ್ ದಿ ಸ್ಟೋರ್ ಅನ್ವಾಂಟೆಡ್ ಮಟೀರಿಯಲ್ ಅಂಡ್ ರಿಸರ್ವ್ ಫುಡ್. ಯಾವುದು? ಸ್ಯಾಪ್ ವ್ಯಾಕ್ಯೂಲ್. ನಂತರ ಗ್ಯಾಸ್ ವ್ಯಾಕ್ಯೂಲ್, ದೇ ಪ್ರೊವೈಡ್ ಬಯಾನ್ಸಿ. ಬಯಾನ್ಸಿ ಅಂದ್ರೆ ಏನು? ಫ್ಲೋಟ್ ಆಗುವಂತಹ ಕೆಪಾಸಿಟಿಯನ್ನು ಕೊಡುತ್ತೆ. ಈಗ ಟ್ಯೂಬ್ ಯಾಕೆ ತೇಲುತ್ತೆ ಅಂದ್ರೆ ಟ್ಯೂಬ್ ಒಳಗಡೆ ಗಾಳಿ ಹಾಕಿ ತೇಲುತ್ತೆ, ಹೌದಾ? ಹಾಗಾಗಿ ಈ ಸೆಲ್ ಒಳಗಡೆ ಸಹ ಗಾಳಿ ಇತ್ತಂದ್ರೆ ಅದು ನೀರಿನ ಮೇಲೆ ತೇಲೋದಕ್ಕೆ ಅನುಕೂಲ ಆಗುತ್ತೆ ಅರ್ಥಾತ್ ಆ ಕೆಲಸ ಮಾಡೋದು ಗ್ಯಾಸ್ ವ್ಯಾಕ್ಯೂಲ್. ನಂತರ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್, ಇಟ್ ಇಸ್ ಆಲ್ಸೋ ಅನದರ್ ಟೈಪ್ ಆಫ್ ವ್ಯಾಕ್ಯೂಲ್. ಟೆಕ್ಸ್ಟ್ ಬುಕ್ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂದ್ರೆ ಏನು? ಇದು ಕೆಲಸ ನೋಡ್ರಿ, ಮಜಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂತೀವಲ್ಲ, ಇಲ್ಲಿ ಮಜಲ್ಸ್ ಬರಲ್ಲ. ಆದ್ರೆ ಏನ್ ಮಾಡುತ್ತೆ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್? ರೆಗ್ಯುಲೇಟ್ ದ ವಾಟರ್ ಬ್ಯಾಲೆನ್ಸ್. ನೋಡ್ರಿ, ವಾಟರ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುವಂತ ಕೆಲಸವನ್ನ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಮಾಡ್ತವೆ. ನೋಡ್ರಿ, ನೀವು ಇದನ್ನ ಡಿಫ್ರೆಂಟ್ ಟೈಪ್ಸ್ ಅಂತ ನಾವು ಸ್ಟಡಿ ಮಾಡಬಹುದು, ಅಥವಾ ಇಲ್ಲಿ ಫಂಕ್ಷನ್ ಅಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ. ಜೊತೆಗೆ ಇದಕ್ಕಿಂತ ಮೊದಲು ಯಾರಾದ್ರು ಸ್ಕ್ರೀನ್ ಶಾಟ್ ತಗೊಂಡ್ರೆ ದಯವಿಟ್ಟು ಈಗ ತಗೊಂಡ್ರೆ, ಯಾಕಂದ್ರೆ ಇದು ನಾನು ಮಿಸ್ ಆಗಿ ಪ್ರೊವೈಡ್ ಬಯಾನ್ಸ್ ಇದನ್ನೇ ಬರುತ್ತೆ. ಹಾಗಾಗಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಈಗ ಕರೆಕ್ಟ್ ಮಾಡೀನಿ. ರೆಗ್ಯುಲೇಟ್ ದ ವಾಟರ್ ಬ್ಯಾಲೆನ್ಸ್ ಅರ್ಥಾತ್ ಸ್ನೇಹಿತರೆ ಆ ಕೆಲಸವನ್ನು ಮಾಡುತ್ತೆ. ಜೊತೆಗೆ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಂಕ್ಷನ್ಸ್ ಅಪ್ಪ ಏನೇನು ಕೆಲಸ ಮಾಡುತ್ತೆ ಅಂತಂದ್ರು ಅನ್ಕೋಬಹುದು. ನಾನು ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಬರೀ ವ್ಯಾಕ್ಯೂಲ್ಸ್ ರೆಗ್ಯುಲೇಟ್ ದ ವಾಟರ್ ಬ್ಯಾಲೆನ್ಸ್ ಅನ್ನೋದಕ್ಕಿಂತ ಎಂತ ವ್ಯಾಕ್ಯೂಲ್ಸ್ ರೆಗ್ಯುಲೇಟ್ ದ ವಾಟರ್ ಬ್ಯಾಲೆನ್ಸ್? ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ದೇ ರೆಗ್ಯುಲೇಟ್ ದ ವಾಟರ್ ಬ್ಯಾಲೆನ್ಸ್. ವ್ಯಾಕ್ಯೂಲ್ಸ್ ದೇ ಪ್ರೊವೈಡ್ ಬಯಾನ್ಸಿ ಅಂತ ಅನ್ನೋದಕ್ಕಿಂತ ಅಥವಾ ಫ್ಲೋಟಿಂಗ್ ಕೆಪಾಸಿಟಿ ಅನ್ನೋದಕ್ಕಿಂತ ಎಂತ ವ್ಯಾಕ್ಯೂಲ್ಸ್ ಅದರಲ್ಲೇ ಪರ್ಟಿಕ್ಯುಲರ್ ಆಗಿ ಗ್ಯಾಸ್ ವ್ಯಾಕ್ಯೂಲ್ಸ್ ಅರ್ಥಾತ್ ಸ್ನೇಹಿತರೆ. ಇನ್ನು ನೀವು ಮುಂದೆ PUC ಸ್ಟಡಿ ಮಾಡಬೇಕಾದ್ರೆ, ಡಿಗ್ರಿ ಸ್ಟಡಿ ಮಾಡಬೇಕಾದ್ರೆ ನಿಮಗೆಲ್ಲ ಇವು ಬರ್ತವೆ, ಅವಾಗ ನಿಮಗೆ ಇನ್ನೂ ಸುಲಭ ಅನಿಸುತ್ತೆ. ಇಲ್ಲಿಗೆ ನಾವು ವ್ಯಾಕ್ಯೂಲ್ಸ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ಎಲ್ಲದನ್ನು ಮುಗಿಸಿದ್ವಿ. ನಮ್ಮ ನೈಟ್ ಸ್ಟಡಿಗೆ ಇರುವಂತದ್ದು, ಜೊತೆಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಹ. ನಂತರ ನೆಕ್ಸ್ಟ್ ಕಾನ್ಸೆಪ್ಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಪ್ಲಾಂಟ್ ಸೆಲ್ಸ್ ಅಂಡ್ ಅನಿಮಲ್ ಸೆಲ್ಸ್. ಇದನ್ನು ಯೂಶುವಲಿ ಸ್ಟಾರ್ಟಿಂಗ್ ನಲ್ಲೇ ಮಾಡ್ತಾರೆ, ನಾನಿಲ್ಲಿ ಲೇಟ್ ಆಗಿ ಮಾಡ್ತಿದ್ದೀನಿ. ಯಾಕಂದ್ರೆ ನಿಮಗೆ ಈ ಡಿಫ್ರೆನ್ಸ್ ಗಳು ಕರೆಕ್ಟ್ ಆಗಿ ಅರ್ಥ ಆಗ್ತವೆ. ಸೆಲ್ ಆರ್ಗನಲ್ಸ್ ಅರ್ಥ ಆಗಿದ್ದು ಅಂದ್ರೆ ನಿಮಗೆ ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ ಗಳನ್ನ ಕಂಪೇರ್ ಮಾಡೋದು ಈಸಿ ಆಗುತ್ತೆ, ಬೇಗ ಬೇಗ ಮುಗಿಯುತ್ತೆ. ನೋಡ್ರಿ, ಫಸ್ಟ್ ಡಿಫರೆನ್ಸ್, plant cells they are square or rectangular in shape, but animal cells they are of irregular shape. ಅರ್ಥಾಯ್ತಾ? ಯಾಕಂದ್ರೆ ಇಲ್ಲಿ ನೋಡ್ರಿ, ಮಜಲ್ ಸೆಲ್ ಇದ್ರ ಶೇಪ್ ಬೇರೆ, ನರ್ವ್ ಸೆಲ್ ಇದ್ರ ಶೇಪ್ ಬೇರೆ, ಜೊತೆಗೆ ಬ್ಲಡ್ ಸೆಲ್ ಅಂದ್ರೆ RCB ಅಲ್ಲ, RCB ಇದು ಶೇಪ್ ಇಲ್ಲಿವರೆಗೆ ಯಾರಿಗೂ ಅರ್ಥ ಆಗಿಲ್ಲ. RBC ಇದ್ರ ಶೇಪ್ ಬೇರೆ. ಓಕೆ, ಈ ರೀತಿ ಒಂದೊಂದು ರೀತಿ ಇರುವಂತಹ ಅದೇ ಇರುತ್ತೆ, ರೆಗ್ಯುಲರ್ ಆಗಿರುವಂತ ಶೇಪ್ ಇರಲ್ಲ. ಆದ್ರೆ ಪ್ಲಾಂಟ್ ಸೆಲ್ಸ್ ಯೂಶುವಲಿ ದೇ ಆರ್ ಸ್ಕ್ವೇರ್ ಆರ್ ರೆಕ್ಟಾಂಗುಲರ್. ನಂತರ ಪ್ಲಾಂಟ್ ಸೆಲ್ಗಳಲ್ಲಿ ಸೆಲ್ ವಾಲ್ ಇಸ್ ಪ್ರೆಸೆಂಟ್, ಇನ್ ಅನಿಮಲ್ ಸೆಲ್ಸ್ ಸೆಲ್ ವಾಲ್ ಇಸ್ ಆಬ್ಸೆಂಟ್. ಇದು ಇನ್ನೊಂದು ಪಾಯಿಂಟ್ ಆಗಿ ಮಾಡ್ಬೋದು. ಹೆಂಗಂದ್ರೆ ಇನ್ ಪ್ಲಾಂಟ್ ಸೆಲ್ ವಾಲ್ ಇಸ್ ದ ಔಟರ್ ಮೋಸ್ಟ್ ಲೇಯರ್, ಬಟ್ ಇನ್ ಅನಿಮಲ್ ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಿಡ್ ಮೆಂಬ್ರೇನ್ ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್. ಅರ್ಥಾಯ್ತಾ? ನಂತರ ನ್ಯೂಕ್ಲಿಯಸ್ ಲೈಸ್ ಆನ್ ಒನ್ ಸೈಡ್. ಸೆಲ್ಲಿನ ಒಂದು ಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನೋಡ್ರಿ, ಇದರಲ್ಲಿ ಯೂಶುವಲಿ ನ್ಯೂಕ್ಲಿಯಸ್ ಲೈಸ್ ಇನ್ ದ ಸೆಂಟರ್ ಆಫ್ ದ ಸೆಲ್. ನಂತರ ಇಟ್ ಹ್ಯಾಸ್ ಲಾರ್ಜ್ ವ್ಯಾಕ್ಯೂಲ್. ಆದ್ರೆ ವ್ಯಾಕ್ಯೂಲ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ, ಇಟ್ ಹ್ಯಾಸ್ ಸ್ಮಾಲ್ ವ್ಯಾಕ್ಯೂಲ್ಸ್. ನಂತರ ಸೀಲಿಯಾ ಅಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ ಅಂತ. ಸೀಲಿಯಾ ಅಂದ್ರೆ ಮುಂದೆ ಬರುವಂತ ಲೆಸನ್ಗಳಲ್ಲೂ ಸಹ ಇದು ರಿಪೀಟ್ ಆಗುತ್ತೆ. ಸೀಲಿಯಾ ಅಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್. ಇದು ಪ್ಲಾಂಟ್ ಸೆಲ್ಗಳಲ್ಲಿ ಇರಲ್ಲ, ಬಟ್ ಇನ್ ಅನಿಮಲ್ ಸೆಲ್ಸ್ more number of cilia will be present usually. ನಂತರ less mitochondria will be there, more number of mitochondria. ಅರ್ಥದ ಸ್ನೇಹಿತರೆ, ಇಲ್ಲಿ ಅನಿಮಲ್ ಸೆಲ್ ಅಲ್ಲಿ ಮೈಟೊಕಾಂಡ್ರಿಯಾ ಹೆಚ್ಚಿಗೆ ಇರ್ತವೆ, ಇಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಮೈಟೊಕಾಂಡ್ರಿಯಾ ಕಡಿಮೆ ಇರ್ತವೆ. ನಂತರ ಪ್ರೈಮರಿಲಿ ಆಟೋಟ್ರೋಫಿಕ್ ಯಾವುದು? ಪ್ಲಾಂಟ್ ಸೆಲ್ಸ್. ಪ್ರೈಮರಿಲಿ ಆಟೋಟ್ರೋಫಿಕ್ ಪ್ಲಾಂಟ್ ಸೆಲ್ಸ್. ಅನಿಮಲ್ ಸೆಲ್ಸ್ ದೇ ಆರ್ ಹೆಟರೋಟ್ರೋಫಿಕ್.
ನಂತರ ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್ಸ್, ಪ್ಲಾಸ್ಟಿಡ್ಸ್ ಆರ್ ಆಬ್ಸೆಂಟ್ ಇನ್ ಪ್ಲಾಂಟ್ ಸೆಲ್ಸ್. ನೋಡ್ರಿ, ಇವೆಲ್ಲದನ್ನ ಅರ್ಥ ಮಾಡ್ಕೊಂಡು ಈಗ ನಾವು ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ತಿರೋದ್ರಿಂದ ಬೇಗ ಅರ್ಥ ಆಗ್ತಾ ಹೋಗುತ್ತೆ. ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ 8 ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀನಿ. ಅರ್ಥ ಸ್ನೇಹಿತರೆ, ಈಗ ಉಳಿದಿರೋದು ಒಂದೇ ಒಂದು ಕಾನ್ಸೆಪ್ಟ್, ಅದೇನಂದ್ರೆ ಸೆಲ್ ಡಿವಿಷನ್ ಮತ್ತು ವಾಟ್ ಆರ್ ದ ಟೈಪ್ಸ್ ಆಫ್ ಸೆಲ್ ಡಿವಿಷನ್ ಮತ್ತು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೋಸ್. ಅವುಗಳನ್ನು ನಾವು ಸ್ಟಡಿ ಮಾಡೋಣ. ಅಲ್ಲಿಗೆ ಈ ಲೆಸನ್ ಮುಗಿಯುತ್ತೆ. What is cell division? Cell division is the process by which a parent cell divides into 2 or more daughter cells. ನೋಡಿ, ಇದು ಒಂದು ಪೇರೆಂಟ್ ಸೆಲ್ ಅಂತ ಅನ್ಕೊಂಡ್ರೆ ಇದು 2 ಅಥವಾ 2ಕ್ಕಿಂತ ಹೆಚ್ಚು ಡಾಟರ್ ಸೆಲ್ಗಳಾಗಿ ಸಪ್ರೇಟ್ ಆಗುತ್ತಲ್ಲ, ಇದನ್ನು ನಾವೇನಂತೀವಿ, ಅಥವಾ ಡಿವೈಡ್ ಆಗುತ್ತಲ್ಲ, ಇದನ್ನು ನಾವೇನಂತೀವಿ, ಸೆಲ್ ಡಿವಿಷನ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಡಿವೈಡ್ ಆಗುವಂಥ ಸೆಲ್ಲನ್ನು ಪೇರೆಂಟ್ ಸೆಲ್ ಅಂತ ಅಂದರೆ, ಡಿವೈಡ್ ಆದಮೇಲೆ ಆದಂಥ ಸೆಲ್ಗಳನ್ನು ನಾವು ಡಾಟರ್ ಸೆಲ್ಸ್ ಅಂತೀವಿ. ಈ ಸೆಲ್ ಡಿವಿಷನ್ಗಳಲ್ಲಿ 2 ರೀತಿ ಇದೆ. ಒಂದನೇದು ಮೈಟೋಸಿಸ್, ಎರಡನೇದು ಮಯೋಸಿಸ್. ಇದನ್ನು ಮಿಯೋಸಿಸ್ ಅಂತಾರೆ, ಆದರೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಯೋಸಿಸ್. ನೋಡಿ ಸ್ನೇಹಿತರೆ, ಮೈಟೋಸಿಸ್ ಮತ್ತು ಮಯೋಸಿಸ್ಗಳನ್ನು ನಾವು ಕಂಪೇರ್ ಮಾಡ್ತಾನೆ ಕಲ್ತ್ರೆ ಈಸಿ ಆಗುತ್ತೆ. ವಾಟ್ ಈಸ್ ಮೈಟೋಸಿಸ್? ಮೈಟೋಸಿಸ್ ಇಸ್ ಎ ಟೈಪ್ ಆಫ್ ಸೆಲ್ ಡಿವಿಷನ್ ಇನ್ ವಿಚ್ ಮದರ್ ಸೆಲ್ ಡಿವೈಡ್ಸ್ ಟು ಫಾರ್ಮ್ 2 ಐಡೆಂಟಿಕಲ್ ಡಾಟರ್ ಸೆಲ್ಸ್. ನೋಡಿ, ಇಲ್ಲಿ ಮೈಟೋಸಿಸ್ನಲ್ಲಿ ಮದರ್ ಸೆಲ್ ಡಿವೈಡ್ ಆದಾಗ ಆಗುವಂಥದ್ದು 2 ಡಾಟರ್ ಸೆಲ್. ಐಡೆಂಟಿಕಲ್ ಅಂದರೆ ಎಕ್ಸಾಕ್ಟ್ ಕಾಪಿ ಆಗಿರುವಂಥ 2 ಡಾಟರ್ ಸೆಲ್ಗಳಾಗ್ತವೆ ಮೈಟೋಸಿಸ್ನಲ್ಲಿ. ಈಗ ಮಯೋಸಿಸ್ ಅಂದ್ರೇನು? ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಸೆಲ್ ಡಿವಿಷನ್ ಇನ್ ವಿಚ್ ಮದರ್ ಸೆಲ್ ಡಿವೈಡ್ಸ್ ಟು ಫಾರ್ಮ್ 4 ಡಾಟರ್ ಸೆಲ್ಸ್. 4 ಮಕ್ಕಳ ತಾಯಿ ಮಯೋಸಿಸ್, 2 ಮಕ್ಕಳ ತಾಯಿ ಮೈಟೋಸಿಸ್. ಯಾಕೆ ಮೈಟೋಸಿಸ್ನಲ್ಲಿ 2 ಸೆಲ್ಗಳು ಬರ್ತವೆ ಅಂದರೆ ಸೆಲ್ ಡಿವೈಡ್ಸ್ ಓನ್ಲಿ ಒನ್ಸ್, ಆದರೆ ಇನ್ ಮಯೋಸಿಸ್ ಸೆಲ್ ಡಿವೈಡ್ಸ್ ಟ್ವೈಸ್. ನೋಡಿರಿ, ಇಲ್ಲಿ ನೋಡ್ಬೋದು 2 ಸಾರಿ ಸೆಲ್ ಡಿವೈಡ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಮೈಟೋಸಿಸ್ನಲ್ಲಿ ಡಾಟರ್ ಸೆಲ್ಸ್ ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆ್ಯಸ್ ದ ಮದರ್ ಸೆಲ್. ಮದರ್ ಸೆಲ್ನಲ್ಲಿ ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ, ಡಾಟರ್ ಸೆಲ್ನಲ್ಲೂ ಸಹ ಅಷ್ಟೇ ಕ್ರೋಮೋಸೋಮ್ಸ್ ಇರ್ತವೆ. ಅದೇ ಮಯೋಸಿಸ್ನಲ್ಲಿ ಡಾಟರ್ ಸೆಲ್ ವಿಲ್ ಹ್ಯಾವ್ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ದ್ಯಾನ್ ದ ಮದರ್ ಸೆಲ್. ಮದರ್ ಸೆಲ್ಲಲ್ಲಿ ಎಷ್ಟಿತ್ತು ಅದರ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಯಾಕೆ ಈ ರೀತಿ ಇರ್ತವೆ ಅಂದರೆ ಇವುಗಳು ಸೆಕ್ಸ್ ಸೆಲ್ಸ್ ಅಥವಾ ರಿಪ್ರೊಡಕ್ಟಿವ್ ಸೆಲ್ಸ್ ಅಂತ ಹೇಳ್ಬೋದು. ಅರ್ಥಾತ್ ಸ್ನೇಹಿತರೆ, ನಂತರ ಮೈಟೋಸಿಸ್ಗೆ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಫಾರ್ ಗ್ರೋತ್. ಅದೇ ಮಯೋಸಿಸ್ಗೆ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಫಾರ್ ರಿಪ್ರೊಡಕ್ಷನ್. ಸ್ನೇಹಿತರೆ, ಇಲ್ಲಿಗೆ ಈ ಎಪಿಸೋಡ್ ಮುಗಿತು. ಈ ಎಪಿಸೋಡಿನ ಜೊತೆಗೆ ಈ ಲೆಸನ್ ಸಹ ಮುಗಿತು. ನೆಕ್ಸ್ಟ್ ಫಿಸಿಕ್ಸ್ ಲೆಸನ್ ಅನ್ನು ಶುರು ಮಾಡೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. 9th ಸ್ಟ್ಯಾಂಡರ್ಡ್ನಲ್ಲಿ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಇಲ್ಲ 10th ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡಿದರೆ 9th ಸ್ಟ್ಯಾಂಡರ್ಡ್ನಲ್ಲಿ ನಾವು ಮಾಡಿರುವಂಥ ವಿಡಿಯೋಗಳಿಗೆ ಅಷ್ಟು ವ್ಯೂಸ್ ಇಲ್ಲ 10th ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡಿದರೆ. ಕಂಪೇರ್ ಮಾಡಬಾರ್ದು ಅಂತ ಹೇಳ್ತೀವಿ, ಆದರೆ ಯಾವುದಕ್ಕೆ ಹೆಚ್ಚಿಗೆ ಡಿಮ್ಯಾಂಡ್ ಇದೆ, ಹೆಚ್ಚು ಜನ ಸ್ಟೂಡೆಂಟ್ಸ್ ಯಾರು ನಮ್ಮ ಚಾನಲ್ ಮೇಲೆ ಡಿಪೆಂಡ್ ಆಗಿದ್ರೆ ಆ ವಿಡಿಯೋಗಳನ್ನು, ಆ ಸಬ್ಜೆಕ್ಟ್ಗಳನ್ನು ನಾವು ಮಾಡೋವಂಥ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡ್ತೀರಿ, ಅಷ್ಟು ಬೇಗ ನಿಮ್ಮ ಸೈನ್ಸನ್ನು ಸಹ ಕವರ್ ಮಾಡಿಕೊಡ್ತೀನಿ. ಆಲ್ರೆಡಿ ಮ್ಯಾಥ್ಸ್ನಲ್ಲಿ ಭಾಳಷ್ಟು ಲೆಸನ್ಗಳನ್ನು ಕವರ್ ಮಾಡಿದ್ದೀನಿ, ಅದನ್ನು ಸಹ ನೋಡ್ಬೋದು. ಸೈನ್ಸ್ ಮ್ಯಾಥ್ಸ್ 2 ಮುಗಿದ ನಂತರ ಸೋಷಿಯಲ್ ಸೈನ್ಸ್ ಅನ್ನು ಸಹ ಶುರು ಮಾಡ್ತೀನಿ. ಇಂಗ್ಲಿಷ್ ಗ್ರಾಮರ್ ಸಹ ಇದೆ. ಪ್ಲೇಲಿಸ್ಟ್ ನಲ್ಲಿ ಹೋಗಿ ನೋಡಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.